Hello everyone, welcome back to CMAS Academy and welcome to second PC Business Studies Easy Class Series. So if you're looking for very quick, easy and short explanations on business studies, then you are at the right place. So far we have already completed with the 4 marks questions. So second chapter Principles of Management na yella 4 marks questions anna ನಾವು complete ಮಾಡಿದ್ದೇವೆ. So in today's video we are going to start with the 8 marks question. So ಎರಡು 8 marks questions ಇರುವಂತದ್ದು. First one will complete in this video, second one in the next video. So the question is, explain the functional foremanship of Taylor. So Taylor is F.W. Taylor and he's the father of scientific management. Scientific management na ಬಗ್ಗೆ already ನಾವು 4 marks ನಲ್ಲಿ ಕಲಿತಿದ್ದೇವೆ ಅಲ್ವಾ? So Taylor has also given this functional foremanship. Now let me give you a small idea of what is a foreman or who is a foreman. Foreman ಅಂತ ಹೇಳಿದ್ರೆ ಯಾರು ನೋಡಿ, ಇದು ಅನ್ವಯಿಸುವಂತದ್ದು ಫ್ಯಾಕ್ಟರಿ ಸಿಸ್ಟಮ್ ಗೆ, ಎಲ್ಲಿ ಪ್ರೊಡಕ್ಷನ್ ನಡೀತಾ ಇದಲ್ವಾ ಅಂತ ಫ್ಯಾಕ್ಟರಿ ಸಿಸ್ಟಮ್ ಗೆ ಇದು ಅನ್ವಯಿಸುತ್ತೆ. ಫೋರ್ಮ್ಯಾನ್ ಅಂತ ಹೇಳಿದ್ರೆ ನೀವು ನೋಡಿರಬಹುದು ಹೆಚ್ಚಿನ ಫ್ಯಾಕ್ಟರಿಗಳಲ್ಲಿ, ಇಫ್ ಯು ಹ್ಯಾಡ್ ಅ ಇಂಡಸ್ಟ್ರಿಯಲ್ ವಿಸಿಟ್ ಆರ್ ಅ ಫ್ಯಾಕ್ಟರಿ ವಿಸಿಟ್ ವೇರ್ ದ ಆಕ್ಚುಯಲ್ ಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಅಲ್ಲಿ ಕೆಲವರು ಸೂಪರ್ವೈಸರ್ಸ್ ಗಳಾಗಿರ್ತಾರೆ, ಹೂ ಆರ್ ಜಸ್ಟ್ ಅಬ್ಸರ್ವಿಂಗ್ ವಾಟ್ ವರ್ಕ್ ಪೀಪಲ್ ಆರ್ ಡೂಯಿಂಗ್ ಅಲ್ವಾ. ಸೊ ಆಪರೇಷನಲ್ ಲೆವೆಲ್ ಅಲ್ಲಿ ಅಂದ್ರೆ ಲೋ ಲೆವೆಲ್ ಎಲ್ಲಿ ಕೆಲಸ ನಡೀತಾ ಇರುತ್ತೆ, ಶಾಪ್ ಫ್ಲೋರ್ ಅಂತ ಇದನ್ನ ನಾವು ಕರಿತೇವೆ, ವೇರ್ ದ ಆಕ್ಚುಯಲ್ ಪ್ರೊಡಕ್ಷನ್ ವರ್ಕ್ ಟೇಕ್ ಪ್ಲೇಸ್. ಸೊ ಇಲ್ಲಿ ಕೆಲವರು ಮೇಲ್ವಿಚಾರಕರು ಅಥವಾ ಸೂಪರ್ವೈಸರ್ಸ್ ಅಂತ ಇರ್ತಾರೆ, ಅವ್ರ ಕೆಲಸ ಏನ್ ಕೆಲಸ ನಡೀತಾ ಇದೆ ಅದನ್ನ ನೋಡ್ಕೊಳ್ಳುವಂತದ್ದು, ಟು ಗಿವ್ ಇನ್ಸ್ಟ್ರಕ್ಷನ್ಸ್ ಟು ದ ವರ್ಕರ್ಸ್. ಆಕ್ಚುಲ್ ಆಗಿ ಯಾರಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡುವಂತದ್ದು. ಸೊ ಇವರನ್ನ ನಾವು ಫೋರ್ಮೆನ್ ಅಂತ ಕರಿತೇವೆ. ಓಕೆ, ಸೊ ದೇ ಆರ್ ಕಾಲ್ಡ್ ಎಸ್ ಫೋರ್ಮೆನ್. Now, what did Taylor suggest about foreman or ಈ functional foremanship ನ ಕಾನ್ಸೆಪ್ಟ್ ಏನು ಅದನ್ನ ಒಂದು ಡಯಾಗ್ರಾಮ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋಣ. Then you can write it in your own words. Also include the diagram if possible. See, there is a factory manager. Now, what Taylor suggested is that Taylor suggested the division of planning and production. ಈ ಪ್ಲಾನಿಂಗ್ ಮತ್ತು ಪ್ರೊಡಕ್ಷನ್ ಅನ್ನ ಸೆಪರೇಟ್ ಮಾಡಿದ್ದಾರೆ ಟೇಲರ್. ಸೊ ವಾಟ್ ಹಿ ಹಸ್ ಡನ್, ಪ್ಲಾನಿಂಗ್ ಇನ್ ಚಾರ್ಜ್ ಅಂಡ್ ಪ್ರೊಡಕ್ಷನ್ ಇನ್ ಚಾರ್ಜ್. ಸೊ ಪ್ಲಾನಿಂಗ್ ಇನ್ ಚಾರ್ಜ್ ನ ಅಂಡರಲ್ಲಿ ಒಂದು 4 ಫೋರ್ಮೆನ್ ಗಳನ್ನ ಹೇಳಿದ್ದಾರೆ, ಪ್ರೊಡಕ್ಷನ್ ಇನ್ ಚಾರ್ಜ್ ನ ಅಂಡರಲ್ಲಿ ಒಂದು 4 ಫೋರ್ಮೆನ್ ಗಳನ್ನ ಹೇಳಿದ್ದಾರೆ. ಓಕೆ, ಸೊ ಹೂ ಆರ್ ಕಮಿಂಗ್ ಅಂಡರ್ ಪ್ಲಾನಿಂಗ್ ಇನ್ ಚಾರ್ಜ್? ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್. ಈ ಎಲ್ಲ ಹೆಸರುಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಓಕೆ, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಮೆಮರೈಸ್ ಆಲ್ ಆಫ್ ದ ನೇಮ್ಸ್. ಪ್ಲಾನಿಂಗ್ ಇನ್ ಚಾರ್ಜ್ ಅಂಡರಲ್ಲಿ ವಿ ಹ್ಯಾವ್ ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್, ರೂಟ್ ಕ್ಲರ್ಕ್, ಟೈಮ್ ಅಂಡ್ ಕಾಸ್ಟ್ ಕ್ಲರ್ಕ್ ಅಂಡ್ ಡಿಸಿಪ್ಲಿನೇರಿಯನ್. ಅಂಡ್ ಈ 4 ಜನರ ಕೆಲಸಗಳು ಏನು ಅದನ್ನ ಒಂದೊಂದು ಸೆಂಟೆನ್ಸ್ ಅಲ್ಲಿ ನೀವು ಅರ್ಥ ಮಾಡ್ಕೊಂಡ್ರೆ ಅದನ್ನ ಒಂದೊಂದು ಸೆಂಟೆನ್ಸ್ ಅಲ್ಲಿ ಬರೆದ್ರು ಸಾಕಾಗುತ್ತೆ. ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್ ನ ಕೆಲಸ ಏನಾಗಿರಬಹುದು? ಆಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ದಿಸ್ ಫೋರ್ಮೆನ್ಸ್ ವರ್ಕ್ ಈಸ್ ಟು ಗಿವ್ ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ಅಬೌಟ್ ದ ವರ್ಕ್ ಟು ದ ವರ್ಕರ್ಸ್ ಅಲ್ವಾ. ಸೊ ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್ ನ ಕೆಲಸ ಏನು? ವರ್ಕರ್ಸ್ ಗೆ ಅವರ ಕೆಲಸದ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡ್ತಾ ಇರುವಂತದ್ದು. ಸೆಕೆಂಡ್ ಒನ್, ರೂಟ್ ಕ್ಲರ್ಕ್. ರೂಟ್ ಅಂತ ಹೇಳಿದ್ರೆ ಏನು? ದಾರಿ ಅಲ್ವಾ. ಸೊ ರೂಟ್ ಕ್ಲರ್ಕ್ ನ ಕೆಲಸ ಏನಾಗಿರುತ್ತೆ? ಸ್ಪೆಸಿಫೈ ದ ರೂಟ್ ಆಫ್ ದ ಪ್ರೊಡಕ್ಷನ್. ಉತ್ಪಾದನೆ ಯಾವ ರೂಟ್ ಅಲ್ಲಿ, ಯಾವ ದಾರಿಯಲ್ಲಿ, ಯಾವ ಪ್ರಾಸೆಸ್ ಅಲ್ಲಿ ಮುಂದುವರಿಬೇಕು ಅದನ್ನ ಹೇಳಿಕೊಡುವಂತ ಕೆಲಸವನ್ನ ರೂಟ್ ಕ್ಲರ್ಕ್ ಮಾಡ್ತಾರೆ. ಟೈಮ್ ಅಂಡ್ ಕಾಸ್ಟ್ ಕ್ಲರ್ಕ್. ವಾಟ್ ಟೈಮ್ ಅಂಡ್ ಕಾಸ್ಟ್ ಕ್ಲರ್ಕ್ ಡಸ್? ಟೈಮ್ ಅಂಡ್ ಕಾಸ್ಟ್ ಕ್ಲರ್ಕ್ ಇನ್ಶೋರ್ಸ್ ದಟ್ ದ ವರ್ಕ್ ಇಸ್ ಕಂಪ್ಲೀಟೆಡ್ ಇನ್ ಪ್ರಾಪರ್ ಟೈಮ್. ಒಂದು ನಿಗದಿತ ಟೈಮ್, ಸ್ಪೆಸಿಫೈಡ್ ಟೈಮ್ ನೊಳಗೆ ಕೆಲಸ ಕಂಪ್ಲೀಟ್ ಆಗಬೇಕು. ಅಂಡ್ ಕಾಸ್ಟ್ ಶೀಟ್ ಗಳನ್ನ ಪ್ರಿಪೇರ್ ಮಾಡುವಂತಹ ಕೆಲಸವನ್ನ ಟೈಮ್ ಅಂಡ್ ಕಾಸ್ಟ್ ಕ್ಲರ್ಕ್ ಮಾಡ್ತಾರೆ. Fourth one is disciplinarian. Again, as the name itself suggests, it is actually 5 o'clock in the morning. So the work of the disciplinarian is to maintain discipline in the organization. ಸಂಸ್ಥೆಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳುವಂತದ್ದು, that is the work of the disciplinarian. So I hope I have made it very simple. ಎರಡು ಫಂಕ್ಷನ್ಸ್ ಅನ್ನ ಅವರು ಡಿವೈಡ್ ಮಾಡಿದ್ದಾರೆ, ಆಸ್ ಅ ಪ್ಲಾನಿಂಗ್ ಇನ್ ಚಾರ್ಜ್ ಅಂಡ್ ಪ್ರೊಡಕ್ಷನ್ ಇನ್ ಚಾರ್ಜ್. ಪ್ಲಾನಿಂಗ್ ಇನ್ ಚಾರ್ಜ್ ಅಂಡರ್ಲಿ ವಿ ಹ್ಯಾವ್ ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್, ರೂಟ್ ಕ್ಲರ್ಕ್, ಟೈಮ್ ಅಂಡ್ ಕಾಸ್ಟ್ ಕ್ಲರ್ಕ್ ಅಂಡ್ ಡಿಸಿಪ್ಲಿನೇರಿಯನ್. ಓಕೆ, then production in charge ಗೆ ಬಂದಾಗ we have 4 bosses here, and these bosses are speed boss, gang boss, repair boss and an inspector. What is the work of the speed boss? ಕೆಲಸ ಆದಷ್ಟು ಬೇಗ and ಅತಿ ಶೀಘ್ರದಲ್ಲಿ ಕೆಲಸಗಳು ನಡಿಬೇಕು ಅದನ್ನ ನೋಡ್ಕೊಳ್ಳುವಂತ ಕೆಲಸವನ್ನ ಸ್ಪೀಡ್ ಬಾಸ್ ಮಾಡ್ತಾರೆ. ಓಕೆ, to check that the work is completed in time. Second one is gang boss. So gang boss ensures that all the tools, machines, equipments are ready for work. So ಎಲ್ಲ machines, equipments ಗಳು ಕೆಲಸಕ್ಕೆ ಎಂಪ್ಲಾಯೀಸ್ ಗಳು ಬರುವಾಗ ಎಲ್ಲ machines ಗಳು ರೆಡಿ ಆಗಿದೆಯಾ ಅದನ್ನ ನೋಡ್ಕೊಳ್ಳುವಂತ ಕೆಲಸವನ್ನ ಗ್ಯಾಂಗ್ ಬಾಸ್ ಮಾಡ್ತಾರೆ. Third one, repair boss. Again, as the name itself suggests, he is responsible for checking that all the machines are working in a proper condition. So ಏನಾದ್ರು ರಿಪೇರ್ ಗೆ ಬಂದ್ರೆ ಸೊ ಆ ರಿಪೇರ್ಸ್ ಗಳನ್ನ ನೋಡ್ಕೊಳ್ಳುವಂತ ಕೆಲಸವನ್ನ
ರಿಪೇರ್ ಬಾಸ್ ಮ್ಯಾನೇಜ್ ಮಾಡ್ತಾರೆ. ಅಂಡ್ ಲಾಸ್ಟ್ ಒನ್ ಇಸ್ ಇನ್ಸ್ಪೆಕ್ಟರ್. ದ ವರ್ಕ್ ಆಫ್ ದ ಇನ್ಸ್ಪೆಕ್ಟರ್ ಇಸ್ ಟು ಚೆಕ್ ದ ಕ್ವಾಲಿಟಿ ಆಫ್ ದ ವರ್ಕ್ ಡನ್. ಸೊ ಉತ್ಪಾದನೆ ಆಗಿರುವಂತಹ ಪ್ರಾಡಕ್ಟ್ಸ್ ಗಳ ಕ್ವಾಲಿಟಿ ಹೇಗಿದೆ ಅದನ್ನ ಚೆಕ್ ಮಾಡುವಂತದ್ದು ಇನ್ಸ್ಪೆಕ್ಟರ್ ನ ಕೆಲಸ ಆಗಿರುತ್ತೆ. ಓಕೆ, ಸೊ ದೀಸ್ ಆರ್ ದ 4 bosses ಕಮಿಂಗ್ ಅಟ್ ದ ಪ್ರೊಡಕ್ಷನ್ ಇನ್ ಚಾರ್ಜ್. ನಾವು ವೈ ಟೇಲರ್ ಹ್ಯಾಸ್ ಸಜೆಸ್ಟೆಡ್ ದೀಸ್ 8 foremen. ಯಾಕೆ 8 foremen ಅನ್ನ ಸಜೆಸ್ಟ್ ಮಾಡಿದ್ದಾರೆ? ಒಬ್ಬನೇ ಈ ಕೆಲಸವನ್ನ ಮಾಡಬಹುದಲ್ವಾ? ಸಿ, ಹಿ ಸೇಸ್ ದಟ್ ಪ್ರತಿಯೊಬ್ಬ ಫೋರ್ಮ್ಯಾನ್ ಅಂದ್ರೆ ಯಾರು ವರ್ಕರ್ಸ್ ಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾರಲ್ವಾ, ಸೊ ಆ ಫೋರ್ಮೆನ್ ಗೆ 8 ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ 8 ಗುಣಗಳು ಇರಬೇಕು ಅಂತ ಹೇಳ್ತಾರೆ. ಯಾವ್ದೆಲ್ಲ ಈ 8 ಕ್ಯಾರೆಕ್ಟರಿಸ್ಟಿಕ್ಸ್? ಇಂಟೆಲಿಜೆನ್ಸ್, ಎಜುಕೇಶನ್, ಟ್ಯಾಕ್ಟ್, ಗ್ರಿಟ್, ಜಡ್ಜ್ಮೆಂಟ್, ಮ್ಯಾನುವಲ್ ಡೆಕ್ಸ್ಟಿರಿಟಿ ಅಂಡ್ ಸ್ಪೆಷಲ್ ನಾಲೆಜ್, ಆನೆಸ್ಟಿ ಅಂಡ್ ಗುಡ್ ಹೆಲ್ತ್. ಸೊ ಎಲ್ಲಾ 8 ಕ್ವಾಲಿಟೀಸ್ ಗಳು ಒಂದೇ ಮನುಷ್ಯನಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ದಟ್ ಕುಡ್ ಬಿ ರೇರ್ ಕೇಸಸ್, ಬಟ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಫೈಂಡ್ ಆಲ್ ಆಫ್ ದೀಸ್ 8 ಕ್ವಾಲಿಟೀಸ್ ಇನ್ ಒನ್ ಸಿಂಗಲ್ ಪರ್ಸನ್ ಅಲ್ವಾ. ಸೊ ಹಾಗಾಗಿ ಅವರು 8 ಡಿಫರೆಂಟ್ ಕ್ವಾಲಿಟೀಸ್ ಗೆ 8 foremen ಅನ್ನ ಸಜೆಸ್ಟ್ ಮಾಡಿರುವಂತದ್ದು, dividing it into 2 sections, planning and production in charge. Now, what Taylor suggests is that all of these foremen will be giving instructions to the workmen. Workers ಗೆ ಈ ಎಲ್ಲಾ foremen ನವರು 8 foremen ಅಥವಾ 8 specialist ನವರು workman ಗೆ ಅಥವಾ ವರ್ಕರ್ ಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾರೆ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಫಂಕ್ಷನಲ್ ಫೋರ್ಮೆನ್ಶಿಪ್. ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಸೊ ಇದನ್ನೇ ನೀವು ನೀಟ್ ಆಗಿ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬಹುದು. ಅಂಡ್ ದೇರ್ ಇಸ್ ಅ ಡಯಾಗ್ರಾಮ್ ವಿಚ್ ಐ ಪ್ರೊವೈಡೆಡ್ ಇನ್ ದ ನೋಟ್. ದಟ್ ಡಯಾಗ್ರಾಮ್ ಯು ಕ್ಯಾನ್ ಡ್ರಾ. ಸೊ ಕ್ವಿಕ್ಲಿ ವಿ ಶಲ್ ರಿವೈಸ್ ದ ಹೋಲ್ ಸ್ಟೋರಿ. So what is the concept of functional foremanship? There is a factory manager and Taylor advises that there should be separation of planning and production in charge. ಸೊ ಹಾಗಾಗಿ 2 ಸೆಕ್ಷನ್ಸ್ ಗಳನ್ನ ನಾವಿಲ್ಲಿ ನೋಡ್ತೇವೆ. ಪ್ಲಾನಿಂಗ್ ಇನ್ ಚಾರ್ಜ್ ನಲ್ಲಿ ವಿ ಹ್ಯಾವ್ ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್, ರೂಟ್ ಕ್ಲರ್ಕ್, ಟೈಮ್ ಅಂಡ್ ಕಾಸ್ಟ್ ಕ್ಲರ್ಕ್ ಅಂಡ್ ಡಿಸಿಪ್ಲಿನೇರಿಯನ್. ಅಂಡ್ ಪ್ರೊಡಕ್ಷನ್ ಇನ್ ಚಾರ್ಜ್ ನಲ್ಲಿ ವಿ ಹ್ಯಾವ್ ಸ್ಪೀಡ್ ಬಾಸ್, ಗ್ಯಾನ್ ಬಾಸ್, ರಿಪೇರ್ ಬಾಸ್ ಅಂಡ್ ಆನ್ ಇನ್ಸ್ಪೆಕ್ಟರ್. ಓಕೆ, ಸೊ ಯು ಹ್ಯಾವ್ ಟು ಹೈಲೈಟ್ ವಾಟ್ ಆರ್ ದ ವರ್ಕ್ ಆಫ್ ಆಲ್ ಆಫ್ ದೀಸ್ ಪೀಪಲ್. ಸೊ 8 foremen ಗಳ ಕೆಲಸ ಏನು ಅದನ್ನ ಒಂದೊಂದು ಸೆಂಟೆನ್ಸ್ ಅಲ್ಲಿ ಬರೀತಾ ಹೋಗಿ. ಅಂಡ್ ದೆನ್ ಯು ಹ್ಯಾವ್ ಟು ಸಜೆಸ್ಟ್ ದಟ್ ವೈ ಟೇಲರ್ ಸಜೆಸ್ಟೆಡ್ ದಟ್ 8 foremen. ಯಾಕೆ 8 ಸ್ಪೆಷಲಿಸ್ಟ್ ಅನ್ನ ಸಜೆಸ್ಟ್ ಮಾಡಿದೆ? ಬಿಕಾಸ್ ಹಿ ಮೆನ್ಷನ್ಸ್ 8 ಕ್ವಾಲಿಟೀಸ್ and all these 8 qualities cannot be there in one single person. So that is why he suggests 8 specialists or 8 foremen, and all of these 8 foremen will be giving instructions to whom? To the workman. So yes, that was all for today's video. I hope you understood the concept, and if you find this video series useful, please give this video a like and share it with your friends, and subscribe of course for more such videos. So that is all for today's video. Concept ಅನ್ನ ಕ್ಲಿಯರ್ ಆಗಿ ಮೆಮರೈಸ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, and then I'll see you in the next video. And ಅಲ್ಲಿ ನಾನು ಕೇಳ್ತೇನೆ ಎಲ್ಲ ಪಾಯಿಂಟ್ಸ್ ಗಳನ್ನ ನೀವು ಮೊದಲಿಗೆ ಅದನ್ನ ಆನ್ಸರ್ ಮಾಡಿ, then we'll move on to the next question. Just that was all for today's video. Thank you so much for watching. I'll see you in the next video. Till then, take care. Bye. Namaste.